ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತಿನ ಬೆಳಗ್ಗಿನ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಬೆಳಿಗ್ಗೆ ಎದ್ದು ತರಕಾರಿ ಎಲ್ಲ ಹೆಚ್ಕೊಳಕತ್ತಿದ್ದೆ, ಹಂಗೆ ಲಾಗ್ನು ಕೂಡ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ನೋಡ್ಬೋದು, ಎದ್ದುಬಿಟ್ಟು ಆಲ್ರೆಡಿ ಅನ್ನಕ್ಕಿಟ್ಬಿಟ್ಟು ತರಕಾರಿ ಹೆಚ್ಕೊಳಕತ್ತಿದ್ದೆ. ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿದರೆ ಎಲ್ಲ ವಿಷಯಗಳು ನಿಮ್ಗೆ ಅರ್ಥ ಆಗುತ್ತೆ. ಅರ್ಧಂಬರ್ಧ ನೋಡಿಬಿಟ್ರೆ ಏನೂ ಅರ್ಥ ಆಗಂಗಿಲ್ಲ. ಇದರಲ್ಲಿ ವಾಟ್ಸಪ್ಪಲ್ಲಿ ಬಂದು ಕ್ವಶನ್ ಕೇಳೋ ಅವಶ್ಯಕತೆ ಇರೋಂಗಿಲ್ಲ. ಹಂಗಾಗಿ ಈಗ ನೋಡಿರಿ, ಏನು ಮಾಡ್ತಾಯಿದ್ದೀನಿ ಅಂದರೆ ಇದು ವೆಜ್ ಫ್ರೈಡ್ ರೈಸ್ ಮಾಡ್ಬೇಕಂತ ಹೇಳ್ಬಿಟ್ಟು ರೈಸ್ ಮಾಡಿ ಹಿಂದಿನ ಒಲೆ ಮ್ಯಾಗಿಟ್ಟೆ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಒಂದು ಸ್ವಲ್ಪ ಬೆಣ್ಣೆ ಹಾಕಿ ಫ್ರೈಡ್ ರೈಸ್ಗೆ ಒಗ್ಗರಣೆ ಕೊಡೋಕೆ ರೆಡಿ ಮಾಡ್ಕೊಳಕತ್ತೀನಿ ಫ್ರೆಂಡ್ಸು. ಇವತ್ತಂತರೂ ಇವಾಗ ನಾನು ವಿಡಿಯೋ ಹಾಕ್ತಾಯಿದ್ದೀನಲ್ಲ, ಇವತ್ತು ಆಲ್ರೆಡಿ ಟೀಚರ್ ಪೋಸ್ಟು ಅಂದರೆ ಮೊನ್ನೆ ಕರೆದಿದ್ದು ಹೈಸ್ಕೂಲ್ದು. ಇವತ್ತು ಆಲ್ರೆಡಿ ಇದನ್ನು ನಾರ್ಮಲ್ ಗೌರ್ಮೆಂಟ್ ಸ್ಕೂಲ್ ಟೀಚರ್ಗಳದ್ದು C&R ರೂಲ್ ಬಿಟ್ಟಾರ. ಎಲ್ಲನೂ ಇದು ಸಿಲೆಬಸ್ ಎಲ್ಲ ಚೇಂಜ್ ಮಾಡಿ ಎಲ್ಲ ಮತ್ತು ರೈಟಿಂಗಿಗೆ ಜಾಸ್ತಿ ಮಹತ್ವ ಕೊಟ್ಟಿದ್ದಾರೆ. ಈಗ ಭಾಳ ಅಂದ್ರೆ ಭಾಳ ಟಫ್ ಆಗುತ್ತೆ. ಈಗ ಎಕ್ಸಾಮ್ಸ್ ಎಲ್ಲನೂ ಗೌರ್ಮೆಂಟ್ ಜಾಬ್ ತೊಗೋಬೇಕಂದ್ರೆ ಸಾಮಾನ್ಯ ಅಲ್ಲ, ಭಾಳ ಟಫ್ ಐತಿ. ಆದ್ರೂ ಒಂದು ಪ್ರಯತ್ನನ ನಾನು ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಏನಾಕೈತೋ ಏನೋ. ಇವತ್ತು ಅಂದರೆ ನಿನ್ನ ರಾತ್ರಿನೇ ಬಿಟ್ಟಿದ್ದಾರೆ C&R ರೂಲು. ಆ C&R ರೂಲ್ಸ್ನ ಓದ್ಕೊತನ ಅಂದರೆ ಕೇಳ್ಕೊತ ವಿಡಿಯೋ ಮಾಡ್ಕೊತ ಅಡುಗೆ ಮಾಡ್ತಾಯಿದ್ದೆ. ಹಾಗಾಗಿ ಇವತ್ತು ವಿಡಿಯೋ ಅಪ್ಲೋಡ್ ಮಾಡೋದು ಒಂದು ಸ್ವಲ್ಪ ಲೇಟ್ ಆಯಿತು. ಬೆಳಿಗ್ಗೆಯಿಂದ ಹಂಗೆ ಮೇಲೇನೂ ಫೋನು ಫ್ರೆಂಡ್ದು ನಾನೇ ಮಾಡಿದ್ದೆ. ಆಮೇಲೆ ಹಂಗೆ ಫೋನ್ ಬರ್ತಾನೆ ಇದ್ವು, ಹಾಗಾಗಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಹಾಯ್ ಫ್ರೆಂಡ್ಸ್, ನೋಡಿರಿ, ಮತ್ತು ಇವಾಗ ಕಂಟಿನ್ಯೂ ಮಾಡಾಕತ್ತೀನಿ ಲಾಗು. ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಬಂದರೆ ನಾವೇನು ಎದ್ದಾಳ ಅಕ್ಕಿಗೆ ಮುಖ ತೊಳಿಸಿ ನಿಂದ್ರಿಸೀನಿ. ನೋಡಿರಿ, ಇವತ್ತು ನಮ್ಮ ಮನೆಯಲ್ಲಿ ಎಲ್ಲ ಒಂದು ಸ್ವಲ್ಪ ಚೇಂಜಸ್ ಕಾಣಾಕತ್ತೈತಿ. ಇದೊಂದು ಟೇಬಲ್ ಚೇಂಜ್ ಆಗೈತಿ, ಆಮೇಲೆ ಇದು ಒಂದು ಟೇಬಲ್ ಚೇಂಜ್ ಆಗೈತಿ. ನೋಡಿರಿ, ಕಂಪ್ಯೂಟರ್ ಟೇಬಲ್, ಸ್ಟಡಿ ಟೇಬಲ್ ಎರಡೂ ಆಗೈತಿ. ನಮ್ಮ ಪಕ್ಕದ ಮನೆಯವರು ಮನೆ ಖಾಲಿ ಮಾಡ್ಕೊಂಡು ಹೋದ್ರು. ಹಾಗಾಗಿ ಅವರು ಟೇಬಲ್ ಬೇಕಂದ್ರೆ ತಗೋರಿ, ನಿಮಗೆ ನಮ್ಮಿತ್ತಾಗ ಸ್ಟಡಿ ಮಾಡೋಕ್ಕೆ ಬರ್ತೈತಿ ಅಂತಂದರು. ಹಾಗಾಗಿ ನಮ್ಮಿತ್ತಾಗೂ ಕಂಫರ್ಟೇಬಲ್ ಆಗುತ್ತೆ, ನನಗೂ ಕೂಡ ಓದ್ಕೊಳಕ್ಕೆ ಕಂಫರ್ಟೇಬಲ್ ಆಗುತ್ತೆ ಅಂಥೇಳಿ ಇಸ್ಕೊಂಡ್ವಿ. ಮನೆ ಚಿಕ್ಕದು ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಆಯಿತು. ಹಾಸಿಗೆ ಮ್ಯಾಗ ಕೂತ್ಕೊಂಡು ಓದ್ಕೊತಿರ್ತಾಳೆ ನಮ್ಮಿತ್ತ, ಹಾಗಾಗಿ ಇಲ್ಲ ಅಂಥೇಳಿ ತಗೊಂಡೆ. ನೋಡಿರಿ, ದೊಡ್ಡದೈತಿ. ಚೇರನ್ನು ಕೂಡ ಅವರೇ ಕೊಟ್ರ, ಬುಕ್ಸ್ ಇಟ್ಕೊಳಕ್ಕೆ, ಏನಾದರೂ ವಸ್ತುಗಳನ್ನು ಇಟ್ಕೊಳಕ್ಕೆ ಸ್ಪೇಸ್ ಐತಿ. 2 ರಾ ಅದಾವು, ಒಂದು ಡ್ರಾಯರ್ ಐತಿ, ಮತ್ತು ಕಂಪ್ಯೂಟ್ರ್ ಇಟ್ಟಿವಿ. ಸೈಡಿಗೆ ಈ ಕಡೆ ಬರ್ಕೊಳಕ್ಕೂ ಆಗುತ್ತೆ. ಕಂಪ್ಯೂಟ್ರ್ ನನಗೂ ಯೂಸ್ ಆಗುತ್ತೆ, ನಮ್ಮಿತ್ತಾಗೂ ಯೂಸ್ ಆಗುತ್ತೆ ಅಂಥೇಳಿ ನಮ್ಮ ಮನೆಯವ್ರು ನೀನೆಲ್ಲ ಸೆಟ್ ಮಾಡಿಕೊಟ್ರು. ಈ ಟೇಬಲನ್ನು ಕೂಡ ಚಲೋ ಐತಿ, ಚಲೋ ಅದಾವು, ಹಾಗಾಗಿ ತೊಗೊಂಡ್ವಿ. ನೋಡಿರಿ, ನನಗೆ ಅಲ್ಲಿ ಪೂಜೆ ಮಾಡೋಕ್ಕೆ ಹರ್ತ ಆಗುತ್ತೆ. ಬಟ್ ಪೂಜೆ ಮಾಡೋ ಟೈಮಿಗೆ ಈ ಕಡೆ ಸರಿಸ್ಕೊಳೋದು, ಈ ಕಡೆ ಸರಿಸ್ಕೊಂಡು ಪೂಜೆ ಗೀಜೆ ಮುಗಿದ್ಮೇಲೆ ಮತ್ತೆ ಹೊಳ್ಳಿ ಆ ಕಡೆ ಸರಿಸ್ಕೊಂಡ್ಬಿಟ್ರಾಯ್ತು ಅಂಥೇಳಿ ತೊಗೊಂಡ್ವಿ. ಚೆನ್ನಾಗದವು, ಮರದ್ವು. ಈಗ ಅದಕ್ಕಿಂತ ಇದು ಚಲೋ ಐತಿ, ಇದಕ್ಕಿಂತ ಅದು ಚಲೋ ಐತಿ, ದೊಡ್ಡದೈತಿ. ಇದು ಸ್ಪೇಸ್ ಭಾಳ ಹಿಡ್ಸೈತಿ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡ್ವಿ. ಮೊನ್ನೆ ನೋಡ್ಬೋದು, ಮೊನ್ನೆ ಮನೆಯವರು ದೊಡ್ಡ ತೊಗೊಂಬಂದಿದ್ರಲ್ಲ, ಅದ್ರದ್ದು ಕಾಲು ಮುರಿದು ಹೋಗ್ಬಿಟ್ಟೈತಿ. ಅದಕ್ಕೆ ಅದನ್ನ ತೆಗೆದು ಮ್ಯಾಲೆ ಇಟ್ಟು ಬಂದೀವಿ. ಈಗ ಇಷ್ಟ ನಮ್ಮ ಸೋಫಾ ಟೇಬಲ್ಲು. ಆ ಟೇಬಲ್ ಅಂತೂ ಬೇಕು, ಮಿರರ್ ಇಡೋಕೆ. ಮಿರರ್ ನಮ್ಮ ಮನ್ಯಾಗ ಮಿರರ್ ಅಲ್ಲಿ ಐತಿ, ಆವಾಗಲ್ಲ ಏನಿಲ್ಲಲ್ಲಿ, ಅದಕ್ಕೆ ಇಲ್ಲೇ ಇಟ್ಕೊಂಡಿವಿ. ಎಲ್ಲ ಸ್ಪೇಸ್ ಕರೆಕ್ಟಾಗೈತಿ, ಮತ್ತು ಕುಂದ್ರಕ್ಕೆ ನಿಂದ್ರಕ್ಕೆ ಓಡಾಡೋಕ್ಕೂ ಅಷ್ಟು ಜಾಗ ಉಳ್ಕೊಂಡೈತಿ. ಹಾಲು ಸ್ವಲ್ಪ ದೊಡ್ಡದಿರೋದ್ರಿಂದ ಎಷ್ಟೇ ವಸ್ತುಗಳನ್ನ ಇಟ್ರೂ ಕೂಡ ಇದು ಅಡ್ಜಸ್ಟ್ ಆಗುತ್ತೆ. ಅದನ್ನ ಮ್ಯಾಗ ಇಟ್ಬಿಟ್ವಿ, ಯಾರಿಗಾರು ಕೊಟ್ಬಿಡ್ತೀವಿ, ಇಲ್ಲಾಂದ್ರೆ ಬಿಸಾಕ್ಬಿಡ್ತೀವಿ. ಯಾಕಂದ್ರೆ ಕಾಲು ಹೋಗ್ಬಿಟ್ಟೈತೆ ಅದ್ರದ್ದು ಒಂದು ಕಾಲು. ಮ್ಯಾಲೆಲ್ಲ ಫುಲ್ ಬಾಡಿ ದಪ್ಪದಾಗಿ ವಜ್ಜೆ ಚೆನ್ನಾಗೈತಿ, ಸಾಫ್ಟಾಗಿ ಕುಂದ್ರಕ್ಕೆ ಕಂಫರ್ಟೇಬಲ್ ಆಗೈತಿ. ಬಟ್ ಏನಂದ್ರೆ ಕೆಳಗಡೆ ಕಾಲನ್ನ ಇಟ್ಟಿಟ್ಟು ಕೊಟ್ಟಾರ. ಇಷ್ಟ ಅದಾವೆ ನೋಡ್ರಿ, ನಮ್ಮದು ಮೊಣಕೈ ಇದಕ್ಕಿಂತ ಇನ್ನೂ ಚಿಕ್ಕದೈತಿ. ಅಷ್ಟು ವೇಟ್ ಇರೋಕೆ ಅಷ್ಟೇ ಕೊಡ್ತಾರೆ. ಕಾಲು ದಪ್ಪದಾಗಿ ಚೆನ್ನಾಗಿರೋದು, ಗಟ್ಟಿ ಮುಟ್ಟಿಯಾಗಿರೋ ಕಾಲು ಕೊಟ್ಟಿದ್ರೆ ಅದು ಬಾಳ್ಕೆ ಬರ್ತೈತಿ. ಬಟ್ ಅದು ಹಂಗೈತಿ. ನಮ್ಮ ಮನೆಯವ್ರು ಕೇಳಿದ್ರೆ
ನಾನು ರೊಕ್ಕ ಕೊಟ್ಟಿಲ್ಲ ಅಂತ ಅಂತಾರೆ, ರೊಕ್ಕ ಕೊಟ್ಟೀನಿ ಅಂತಾರೆ, ಏನು ನಾನು ಬೈತೀನಿ ದುಡ್ಡು ಹಾಳು ಮಾಡ್ತೀರಿ ಅಂತೀನಿ ಅಂದ್ಕೊಂಡು ಹಂಗೆ ಹೇಳ್ತಾರೆ ಏನೈತಿ ಗೊತ್ತಿಲ್ಲ ನನಗಂತೂ. ಈಗ ನಮ್ಮನೆ ಹಾಲು ಇಷ್ಟು ಚೇಂಜಸ್ ಕಾಣಾಕತ್ತೈತಿ, ಭಾಳ ಖುಷಿ ಆಗತ್ತೈತಿ. ಏನೋ ಒಂಥರ ಇಲ್ಲೊಂದು ಚೂರು ಇದಾಗೈತೆ ಅದು. ಮತ್ತು ವುಡ್ದು ನೋಡ್ರಿ ಭಾಳ ದಿವಸ ಆಗೈತೆ ಏನೋ ಅವ್ರು ತೊಗೊಂಡು ಖಾಲಿ ಮಾಡ್ಕೊಂಡು ಹೋದ್ರೆ ಅವರು. ಹಾಗಾಗಿ ತಗೋರಿ ನಮಿತಾ ಕೇಳಿದ್ರು ಫಸ್ಟ್, ನಮಿತಾ ಯು ವಾಂಟ್ ಟು ಸ್ಟಡಿ ಟೇಬಲ್ ಅಂತಂದು ಕೇಳಿದ್ರು. ನಮಿತಾ ನಾನೇನೋ ಚಿಕ್ಕದಿರಬೇಕು ಅಂದ್ಕೊಂಡೆ, ಬಟ್ ಇದು ಎಲ್ಲದಕ್ಕೂ ಅನುಕೂಲ ಆಗೋವಂಥದ್ದು ಐತಿ. ಒಳ್ಳೇದಾಯಿತು ಇಸ್ಕೊಂಡಿದ್ದನು. ಮ್ಯಾಲೆಲ್ಲ ಗಲೀಜಾಗಿತ್ತು, ಎಲ್ಲ ಫುಲ್ ಗಲೀಜಾಗಿತ್ತು. ನೀನು ವಿಡಿಯೋನ ಮಾಡ್ಕೊಲಿಲ್ಲ ನಾನು. ನಮ್ಮ ಮನೆಯವರು ನಾನು ಇಬ್ಬರು ಸೇರಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಈ ಟೇಬಲು ಎಲ್ಲ ಕ್ಲೀನ್ ಮಾಡ್ಕೊಂಡು ಸೆಟ್ ಮಾಡಿ ಹೋಗ್ಯಾರ. ಎಲ್ಲ ಕಸ ಗುಡಿಸಿ ಮನೆ ಎಲ್ಲ ನೀಟಾಗಿ ಮಾಡಿ ನೋಡ್ರಿ. ಇನ್ನೂ ನೆಲ ಒರೆಸಿಲ್ಲ, ಒರೆಸ್ಕೋಬೇಕು. ನಾನು ಪೂಜೆ ಮಾಡೋಂಗಿಲ್ಲ, ನಮಿತಾ ಪೂಜೆ ಮಾಡ್ತಾವೆ ಬಂದು. ಹಂಗಾಗಿ ಇನ್ನೂ ನೆಲ ಒರೆಸಿಲ್ಲ. ಅಕ್ಕಿ ಬರ್ತಾವಲ್ಲ ಅವಾಗ ಅಕ್ಕಿನಾದರೂ ಒರೆಸ್ತಾ, ನಾನಾದರೂ ಒರೆಸಿದ್ರಾತಂತೇಳಿ ಬಿಟ್ಟೀನಿ. ಅಕ್ಕಿಗೆ ಮುಖ ತೊಳೆದೆ, ನಾನು ಸ್ನಾನ ಮಾಡ್ಕೊಂಬಂದೆ. ಈಗ ನೋಡ್ರಿ ಏನಿದು ಫ್ರೈಡ್ ರೈಸ್ ಮಾಡೀನಿ. ಫ್ರೈಡ್ ರೈಸ್ ಬಿಸಿ ಮಾಡ್ಕೊಂಡು ತಿಂತೀವಿ ಈಗಿಬ್ರು. ನೋಡ್ರಿ ಸೋಫಾ ಫಸ್ಟ್ ಹೆಂಗೆ ಇಟ್ಟಿದ್ವಿ ಹಂಗೆ ಅದೇ ಪ್ಲೇಸಿಗೆ ಹೋಗ್ಯಾವು. ಅವು ಎರಡು ಸಿಂಗಲ್ ಅಲ್ಲೇ ಇಟ್ಟಿವಿ. ನಾವ್ಯಾಗ ನಿಂದ್ರಾಕೂ ಕೂಡ ಜಾಗ ಆಯಿತು. ಈ ಟೇಬಲ್ ಅಂತೂ ಇಲ್ಲೇ ಐತಿ. ಹಂಗೆ ಬ್ಯಾಕ್ ಕ್ಯಾಮ್ರಾದಿಂದ ತೋರ್ಸಾಕತ್ತೀನಿ ಹೆಂಗೆ ಕಾಣ್ತೈತಿ ಅಂಥೇಳಿ. ನಾವು ಫೋಟೋ ಇಡೋಕ್ಕೂ ಕೂಡ ಜಾಗ ಇರಲಿಲ್ಲ. ಇಲ್ಲೊಂದು ಫೋಟೋ ಇಟ್ಟಿವಿ ನೋಡ್ರಿ, ಫ್ಯಾಮ್ಲಿ ಫೋಟೋ. ಇಲ್ಲೊಂದು ಫೋಟೋ, ಆಮೇಲೆ ಅಲ್ಲೊಂದು ಫೋಟೋ ಇಟ್ಟೀನಿ. ಚೆನ್ನಾಗಿ ಕಾಣಾಕತ್ತೈತಿ ಲುಕ್ ಟೇಬಲ್ ನೋಡ್ರಿ. ಇವನು ಅವ್ರ ಕೊಟ್ರ ಗಾಡಿಗೆ ಅಂಟಿಸವು. ಇವು ಗಾಡಿಗೆ ಅಂಟಿಸಕ್ಕೆ ಇದು ಐತಿ ಅಂಟು, ಬಟ್ ಅವರು ಇದನ್ನೆಲ್ಲ ಅಂಟಿಸ್ಯಾರಲ್ಲ, ತೆಗೆದು ಅಂಟಿಸ್ಬೋದು. ಬೇಡ, ಸುಮ್ಮನೆ ಓನರ್ ಕೊಟ್ಟಾಗ ಅನ್ನಿಸ್ಕೊಳೋದು ಬೇಡಲ್ಲ. ಹಾಗಾಗಿ ಇಲ್ಲೇ ಪಕ್ಕಕ್ಕೆ ಇಟ್ಟೀನಿ. ಟ್ರಸ್ಟ್ ಕೀಪ್ ಪೆಡ್ಲಿಂಗ್ ಅಂತ, ಜಸ್ಟ್ ಕೀಪ್ ಪೆಡ್ಲಿಂಗು, ಟ್ರಾವೆಲ್ ಆ್ಯಂಡ್ ಲೈವ್ ಯುವರ್ ಲೈಫ್. ಆಮೇಲೆ ಇಲ್ಲೇ ಲವ್ ಯುವರ್ ಸೆಲ್ಫ್. ಇನ್ನೂ ಅದಾವು, ಚಿಕ್ಕ ಚಿಕ್ಕ ಅದಾವು, ದೊಡ್ಡ ದೊಡ್ಡ ಅದಾವು. ಎಲ್ಲ ಮೆಟೀರಿಯಲ್ಸ್ ನಮಿತಂದು ನಂದು ಎಲ್ಲ ಇಟ್ಟಿದ್ದೀನಿ. ಅದ ಎಂಜಾಯ್ ಯುವರ್ ಮೂಮೆಂಟು ಈ ಥರ. ನವಿಲು, ಬಿ ಸನ್ಶೈನು, ಆಮೇಲೆ ಇದು ಹಾರ್ಸ್. ಇದು ನಂದು ಇದ್ರದ್ದು ಮೆಡಿಕಲ್ ಟೂತ್ ಇದನ್ನು ಟ್ರೀಟ್ಮೆಂಟ್ ಟ್ಯಾಬ್ ಇಡೋಕೆ ಇವೆಲ್ಲ ಇಟ್ಕೊಳಕ್ಕೆ ಇಲ್ಲಿ ಜಾಗ ಆಯಿತು. ಬುಕ್ಸು ನನಗೆಲ್ಲ ಇನ್ನೂ ಒಂದು ಸ್ವಲ್ಪ ಒಳಗೆ ಅದಾವು. ಈಗ ಇವನ್ನೊಂದು ಸ್ವಲ್ಪ ಇಲ್ಲಿ ಇಟ್ಟಿನ ಕಬೋರ್ಡ್ನಾಗ. ಅವು ಹಳೆ ಬುಕ್ಕು ಅವ್ನು ಹಾಕಬೇಕು ನೋಡ್ರಿ. ಇದು ಡಸ್ಟ್ ಮಾಡೋದು, ಆಮೇಲೆ ನ್ಯೂಸ್ ಪೇಪರು, ಹೆಲ್ಮೆಟ್ಟು, ಈ ಥರದ್ವೆಲ್ಲ ಇಟ್ಕೊಳಕ್ಕಾಗುತ್ತೆ. ಮತ್ತು ಇದೊಂದು ಚೇರನ್ನು ಕೂಡ ಕಂಫರ್ಟೇಬಲ್ ಆಗೈತಿ. ಚೇರು ಟೇಬಲ್ ಬರೆಯೋಕೆ ಓದ್ಕೊಳಕ್ಕೆ, ಮತ್ತು ಕಂಪ್ಯೂಟ್ರ್ ಕೂಡ ಯೂಸ್ ಮಾಡ್ಕೋಬೋದು. ಇದು ಕೂಡ ಅಷ್ಟೇ ಚೆನ್ನಾಗೈತಿ ನೋಡ್ರಿ. ಇಲ್ಲೊಂಚೂರು ಸ್ಕ್ರ್ಯಾಚಸ್ ಆಗೈತಿ, ಸ್ವಚ್ಛಗೆ ಎಲ್ಲ ಒರೆಸ್ಕೊಂಡಿವಿ ನಾವು. ಬಟ್ ಇವೆಲ್ಲ ತೊಗೊಂಡಿವಿ, ದಿನಾಲು ಧೂಳು ಒರೆಸ್ಕೊತಾನೆ ಇರಬೇಕು ನೋಡ್ರಿ. ಎಷ್ಟು ಕಂಫರ್ಟೇಬಲ್ ಅದಾವೆ. ಇದು ಕಂಫರ್ಟೇಬಲ್ ಏನಾದರೂ ಇಟ್ಕೋಬೋದಿಲ್ಲಲ್ಲ. ಆಮೇಲೆ ಇಲ್ಲೊಂದು ಐತೆ ನೋಡ್ರಿ, ನಾನು ಬಾಕ್ಸ್ ಇಟ್ಟೀನಿ. ಆಮೇಲೆ ಇವೆಲ್ಲ ರೊಕ್ಕ ಕೊಟ್ಟು ತೊಗೊತೀವಂದ್ರೆ ಎಷ್ಟು ಕಾಸ್ಟ್ಲಿ ಇರ್ತಾವೆ. ಇಲ್ಲಿ ಒಂದು ಫೋಟೋ ಇಟ್ಟಿವಿ. ಇದಕ್ಕೆ ಎಷ್ಟು ಕೊಟ್ಟಾರ ಗೊತ್ತಿಲ್ಲ, ಚಿಕ್ಕದ್ದೇನು ಹೇಳಿಲ್ಲ ಅವರು. ಇದನ್ನು ಅವ್ರು ಫಸ್ಟಿಗೆ ತೊಗೊಂಡಾಗ 25,000 ರೂಪಾಯಿ ಕೊಟ್ಟು ತೊಗೊಂಡ್ರಂತೆ ಈ ಟೇಬಲ್. ಇದನ್ನು 25,000 ಕೊಟ್ಟು ತೊಗೊಂಡಿದ್ದೆ. ನಿಮಗೆ ಬೇಕಂದ್ರೆ ಯೂಸ್ ಮಾಡ್ಕೊರಿ ಅಂತಂದ್ರೆ, ಹಾಗಾಗಿ ತೊಗೊಂಡ್ವಿ. ಯೂಸ್ ಆಗೋವಂಥದ್ದೈತಲ್ಲ, ಹಾಗಾಗಿ ತೊಗೊಂಡ್ವಿ. ಮನೆ ಇನ್ನೂ ಚಿಕ್ಕದಿದ್ದಿದ್ರೆ ನಮ್ಗೆ ತೊಗೊಳಕ್ಕೆ ಹಾಕಿದ್ದಿಲ್ಲ. ಬಟ್ ಇದೊಂದು ಚೂರು ಹಾಲು ದೊಡ್ಡದೈತೆ ಅಂಥೇಳಿ ಅಡ್ಜಸ್ಟೇಬಲ್ ಆಯ್ತು. ನವ್ಯಾ ಬಾಯ್ ನವಕ್ಕ ಇಲ್ಲಿ ನೋಡಲ್ಲನಾ? ಬಿಡು ಹೋಗು, ನೋಡಲ್ಲ ಅಂತ ಬಿಡ್ರಿ ಆಕೆ. ನಾನೀಗ ನಾಷ್ಟ ತಿಂತೀವಿ ಇಬ್ಬರು ಸೇರಿ ನೋಡ್ರಿ. ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಿ ನಾನು ಓದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಈಗಿನ ಕಿಟಕಿಯ ನಿಂದಿರಿಸಿ ಬರೀ ನನ್ನ ಕಡೆನೇ ನೋಡಾಕತ್ತಿದ್ಲು. ಅದಕ್ಕೆ ಅದ್ರ ಒಳಗೆ ಕುಂದ್ರಿಸಿದ್ರು. ಆಯ್ತು ಅದ್ರ ಮೇಲೆ ಅಂತ ಹೇಳಿ ಕುಂದ್ರಿಸಿದ್ವಿ. ನೋಡ್ರಿ ಯಾಕೆ ಕೂತಾಳ. ನವ್ಯ ಏನು ಮಾಡಕತ್ತಿ? ನವ್ಯ ಏನು ಮಾಡಕತ್ತಿ? ಟೈಪಿಂಗ್ ಮಾಡ್ತೀಯಾ? ಟೈಪಿಂಗ್ ಮಾಡ್ತೀಯನ ನವಕ್ಕ?
ನೋಡಕ್ಕೆ ಹತ್ಬಿಟ್ಟಿದ್ಲು ಭಾಳತ್ತ ನಾಲ್ಕ ಕುಂದರ್ಸಿದ್ರ ಆತಿರ ಆಕಿಗೆ ಒಂದ್ಸರತ್ತೆ ಕುಂದರ್ಸಿನಿ ಕುಂತಾಳ ಅದನ್ನ ನೋಡ್ಕೋತ ಬಿತ್ತ ನೋಡ್ರಿ ನಮ್ಮ ನವ್ಯ ಓದಕ್ಕೆ ಕುಂತಾಳ ಕಂಪ್ಯೂಟ್ರ್ ಮುಂದೆ ಕುತ್ಕೊಂಡು ಹಂಗೆ ಫ್ರೆಂಡ್ಸ್ ನೀನು ಒಂದು ಕಮೆಂಟ್ ಬಂದಿತ್ತು ಒಬ್ಬರು ಸಿಸ್ಟರ್ ಟಿ ಹೆಂಗೆ ಪಾಸ್ ಮಾಡ್ಕೊಂಡ್ರಿ ನೀವು ಹೇಳ್ರಿ ನಮಗೂ ಅಂತಂದು ಕೇಳಿದ್ರು ಇಲ್ಲ ಹೆದರ್ಬಾರ್ದು ಏನಾಗಲ್ಲ ಸುಮ್ಮನೆ ಕುಂದ ಯಪ್ಪ ಸೌಂಡ್ ಬರುತ್ತಾ ನೀ ಹಂಗೆ ಹೊಡೆದ್ರ ಅದಕ್ಕೆ ನೀನು ಬೀಳ್ತಿದಿ ನೀನು ಬಿದ್ದುಬಿಡ್ತಿದಿ ಗಾಬ್ರಿ ಆಗ್ಬಿಟ್ಟಾಳ ಗಾಬ್ರಿ ಆಗ್ಯಾಳ ಗಾಬ್ರಿ ಆಗಿಯಲ್ಲ ಬಾ ಕೆಳಗಿಳಿ ಬಾ ನೀನು ಮುಗೀತು ಬಾ ನಿಂದು ಓದೋದೆಲ್ಲ ಮುಗೀತು ಬಾ ಹಿಂದಕ್ಕೆ ಸರಿ ಒಲ್ಲೆ ಹಿಂದಕ್ಕೆ ಸರಿ ಇಲ್ಲ ಏನಾಗಲ್ಲ ಹೌದಾ ಹೌದಾ ಎದುರ್ತಾ ಇತ್ತಿತ್ತದ ಒಂದು ಮುಂಚೆಕ್ ನಮ್ಮ ಮನ್ಯಾಗ ಚೇರ್ ಇರ್ತದ ಇದಕ್ಕಿಂತ ದೊಡ್ಡದಿತ್ತದ ಅದ್ರಾಗ ಕುಂದ್ರಿಸ್ತಿದ್ವಿ ಅದ್ರ ಮೇಲೆ ಸುಸು ಮಾಡಿ ಎಲ್ಲ ಹಾಳು ಮಾಡಿಬಿಟ್ಟು ಇಟ್ಬಿಟ್ಲು ಅದನ್ನ ಬಿಸಾಕಿದ್ವಿ ಅದನ್ನ ಅದಿಲ್ಲ ಬಾ ಇಳಿ ಬಾ ಬಾ ಇಳಿ ಬಾ ಬಾ ಸಾಕು ಹೊಳ್ ನೋಡ್ತಾಳ ಅದನ್ನ ಮತ್ತೆ ಹೊಳ್ ನೋಡ್ತೀಯನ ಅದನ್ನ ಹೊಳ್ ನೋಡ್ತೀಯನ ಬನ್ನಿ ಅಲ್ಲಿ ಕುಂದ್ರ ನಿಂದ್ರು ಅಂಬ ಬಂತ ನೋಡು ಒಂದು 10 ನಿಮಿಷ ಈ ಕಡೆ ಇಟ್ಕೊತೀನಿ ನೋಡ್ರಿ ಸಿಸ್ಟರ್ ಶ್ವೇತಾ ಜೋಶಿಯನ ಅಂತಿತ್ತು ಅವ್ರಿಗೆ ಹೆಸರು ಸಿಸ್ಟರ್ ನಿಮ್ಮದು ಇದು ಸಿ ಇ ಟಿ ಪಾಸ್ ಆಗೈತೇನೋ ಅಂತ ಕೇಳಿದರು ಇನ್ನು ಸಿ ಇ ಟಿ ಪಾಸ್ ಆಗಕ್ಕೆ ಟೀಚರ್ ಪೋಸ್ಟು ಕರೆದಿಲ್ಲ ಇವಾಗ ಇದನ್ನು ಕರೆದಾರ ಏನಪ್ಪ ಅಂದರೆ ಕ್ರೈಸ್ ಅಂದರೆ ಕರ್ನಾಟಕ ರೆಸಿಡೆನ್ಸಿ ಸ್ಕೂಲು ಅಂತ ಹೇಳ್ಬಿಟ್ಟು ಹಾಸ್ಟೆಲ್ ಸ್ಕೂಲ್ ಇರ್ತಾವಲ್ಲ ಆ ಸ್ಕೂಲಲ್ಲಿ ಟೀಚರ್ಗಳನ್ನ ಕರೆದಾರ 1028 ಎಷ್ಟು ಚಿಲ್ಲರ ಕರೆದಾರ ಟೀಚರ್ಗಳಿಗೆ ಸೋಷಿಯಲ್ ಟೀಚರ್ಗೆ ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೇಕಂತ ಕನ್ನಡ ಇಂಗ್ಲೀಷ್ ಮತ್ತು ಸೋಷಿಯಲ್ಲು ಸೈನ್ಸು ಮ್ಯಾಥ್ಸು ಆಮೇಲೆ ಗಣಿತ ಶಿಕ್ಷಕರು ಆಮೇಲೆ ಇದು ಇನ್ನೊಂದು ಏನಪ್ಪ ಅಂದರೆ ಕಂಪ್ಯೂಟರ್ ಶಿಕ್ಷಕರು ಆಮೇಲೆ ಡ್ರಾಯಿಂಗು ಸಂಗೀತ ಈ ಥರ ಎಲ್ಲ ಕರೆದಾರ 1000 ಅಷ್ಟೇ ಸೀಟ್ ಇರೋದು ಅದ್ರಾಗ ಎಷ್ಟು ಜನ ಬರೀತಾರೋ ಎಷ್ಟು ಜನ ಸೆಲೆಕ್ಟ್ ಆಗ್ತಾರೋ ಗೊತ್ತಿಲ್ಲ ನಾನು ಈ ಎಕ್ಸಾಮ್ಗೆ ಎಲಿಜಿಬಲ್ ಅದೀನಿ ಯಾಕಂದ್ರೆ ನಂದು ಇಂಗ್ಲೀಷ್ ಸಬ್ಜೆಕ್ಟ್ ಆಗಿರೋದ್ರಿಂದ ಬರಿಬೋದು ನಾನು ಈ ಸಬ್ಜೆಕ್ಟ್ ಈ ಒಂದು ಎಕ್ಸಾಮ್ಗೆ ನಾನು ಯಾಕೆ ಬರಿತಾ ಇದ್ದೀನಿ ಅಂದರೆ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಸಿ ಇ ಟಿ ಎಕ್ಸಾಮ್ ಹೆಂಗಿರ್ತೈತಿ ಕ್ವಶನ್ ಹೆಂಗೆ ಕೇಳ್ತಾರ ಅನ್ನೋದೊಂದು ಎಕ್ಸ್ಪೀರಿಯೆನ್ಸು ಮತ್ತು ಮುಂದೆ ನಾರ್ಮಲ್ ಸ್ಕೂಲಿಗೆ ಕರೀತಾರಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಅಲ್ಲಿ ಒಂದು ಸ್ವಲ್ಪ ನಮ್ಗೆ ಇನ್ನೂ ಒಂದು ಸ್ವಲ್ಪ ಧೈರ್ಯ ಬರುತ್ತೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಟೀಚರ್ ಪೋಸ್ಟಲ್ಲಿ ಬರಿತಾ ಇದ್ದೀನಿ ಪಾಸ್ ಆಗ್ತೀನೋ ಬಿಡ್ತೀನೋ ಅದು ಸೆಕೆಂಡ್ರಿ ಬಟ್ ಬರಿತೀನಿ ಎಕ್ಸಾಮ್ ಬರಿಬೇಕು ಅನ್ನೋದೊಂದು ಬಂದೈತಿ ಮನಸ್ಸಲ್ಲಿ ಎಕ್ಸಾಮ್ ಬರೆಯೋದಂದ್ರೆ ಬರಿತೀನಿ ಇದಕ್ಕೂ ಕೂಡ ಎಲಿಜಿಬಲ್ ಇದ್ದೀನಿ ಯಾಕಂದ್ರೆ ಇಂಗ್ಲೀಷ್ ಆಪ್ಷನಲ್ ಇಂಗ್ಲೀಷ್ ಆಗಿರೋದ್ರಿಂದ ನಂದು ಈ ಎಕ್ಸಾಮ್ ಬರೆಯೋಕೆ ನನಗೆ ಅವಕಾಶ ಐತಿ ಎಷ್ಟೊಂದು ಜನರಿಗೆ ಈ ಒಂದು ಹಾಸ್ಟೆಲ್ ಶಿಕ್ಷಕರಿಗೆ ಎಕ್ಸಾಮ್ ಬರೆಯೋಕ್ಕೆ ಅವಕಾಶನೇ ಇಲ್ಲ ಸೋಷಿಯಲ್ ಸ್ಟೂಡೆಂಟ್ಗಳು ಎಷ್ಟೊಂದು ಜನ ಅಂದ್ರೆ ಬಟ್ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರ್ಬೇಕಂತ ಡಿಗ್ರಿ ಹಾಗಾಗಿ ಎಷ್ಟೊಂದು ಜನರಿಗೆ ಇದರಿಂದ ಅವಕಾಶ ತಲುಪಿ ಹೋಗೈತಿ ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅನ್ನೋ ಹಂಗಾಗೈತಿ ಬಟ್ ಮುಂದೆ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕರೀತಾರೆ 6 to 8 ಹೈಸ್ಕೂಲ್ ಟೀಚರ್ಸು ಮತ್ತು PSTR 1 to 5 ಶಿಕ್ಷಕರನ್ನ ಕರೀತಾರೆ ಈ ವರ್ಷದಾಗಂತೂ ಎಲ್ಲ ಪೋಸ್ಟ್ಗಳನ್ನು ಕರಿತಾ ಇದ್ದಾರೆ ಈಗ ಆಲ್ರೆಡಿ ಒಂದು 4 ಪೋಸ್ಟ್ಗಳನ್ನ ಕರೆದಾರ VAO ಆಮೇಲೆ ಕ್ರೈಸ್ ಇವಾಗ ಹೇಳಿದ್ನೆಲ್ಲ ಹಾಸ್ಟೆಲ್ ಟೀಚರ್ಸು ಆಮೇಲೆ ಪೊಲೀಸ್ ಕಾನ್ಸ್ಟೇಬಲ್ಲು ಆಮೇಲೆ ಸರ್ವೆ ಏನಂತಾರಪ್ಪ ದೇವ್ರೆ ಹೇಳಕ್ಕೆ ಬರ್ತಾಯಿಲ್ಲ ಭೂಮಾಪಕರು ಈ ಥರ ಎಲ್ಲ ಕರೆದಿದ್ದಾರೆ ಹುದ್ದೆಗಳನ್ನು ಸರ್ಕಾರಿ ಕೆಲಸಕ್ಕೆ ಅರ್ಜಿಗಳನ್ನು ಕರೆದಾರ ಯಾರಾದರೂ ಎಲಿಜಿಬಲ್ ಇದ್ರೆ ನೀವು ನೋಡಿರಿ ಅಪ್ಲಿಕೇಶನ್ ಹಾಕಿ ಬರೀಬೋದು ಯಾರಾದರೂ ಇದ್ರೆ ಆಲ್ಮೋಸ್ಟ್ ನನ್ನ ಸಬ್ಸ್ಕ್ರೈಬರ್ಸು ಕಡಿಮೆ ಇದ್ದಾರೆ ಡೈಲಿ ಲಾಗ್ಸ್ ನೋಡ್ರೆ ಜಾಸ್ತಿ ಈ ಥರ ಎಲ್ಲ
ಇನ್ಫಾರ್ಮೇಷನ್ ತೊಗೊಳ್ಳೋರು ಕಡಿಮೆ. ಹಂಗಾಗಿ ನಾನು ಏನೂ ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ, ಕೇಳಿದ್ರೆ ಮಾತ್ರ ಶೇರ್ ಮಾಡ್ಕೊತೀನಿ. ನಾನು ಟಿ ಇ ಟಿಗೆ ಪಾಸ್ ಆಗಿರೋದು ಹೆಂಗಪ್ಪ ಅಂತಂದರೆ, ತುಂಬ ವರ್ಷಗಳಿಂದ ನಾನು ಟಿ ಇ ಟಿ ಎಕ್ಸಾಮು 3 ವರ್ಷ ಪಾಸೇ ಆಗಿರಲಿಲ್ಲ. 4ನೇ ವರ್ಷಕ್ಕೆ ಪಾಸ್ ಆದೆ, 5ನೇ ವರ್ಷಕ್ಕೆ ಪಾಸ್ ಆದೆ. 5 ಸಲ ಬರ್ದೀನಿ ಟಿ ಇ ಟಿ ಎಕ್ಸಾಮು. ಯಾಕಂದ್ರೆ ನಾನು 2018ರಿಂದ 18 ಅಥವಾ 19ರಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಟಿ ಇ ಟಿ. ಏನಂದ್ರೆ ಏನು ಗೊತ್ತಿರಲಿಲ್ಲ, ಏನು ಓದಬೇಕು ಏನು ಬರಿಬೇಕು ಅನ್ನೋದು ಗೊತ್ತಿರಲಿಲ್ಲ. ಹಂಗೆ ಒಂದು ಸ್ವಲ್ಪ ಯೂಟ್ಯೂಬ್ ನೋಡೋದು, ಏನಾರು ಒಂಚೂರು ಓದ್ಕೊಂಡು ಹಂಗೆ ಹೋಗಿ ಬರೆಯೋಕ್ಕೆ ಹೋಗ್ಬಿಟ್ಟಿದ್ದೆ. ನಾವು ನೀಟಾಗಿ ಓದ್ಕೊಂಡು ಹೋಗಿ ಬರೆಯೋಕ್ಕೆ ಹೋದ್ರೂ ಎಷ್ಟೊಂದು ಮರೆತು ಬಂದಿರ್ತೀವಿ, ಬರೆಯೋಕ್ಕಾಗಿರಲ್ಲ, ನೆನಪಾಗಿಲ್ಲ. ಇನ್ನು ಓದ್ಲಾರ್ದನ ಹೋಗಿ ಹೆಂಗೆ ಪಾಸ್ ಆಗೋಕ್ಕಾಗುತ್ತೆ ಹೇಳ್ರಿ, ಆಗಿಲ್ಲ. ಮತ್ತು ಕ್ವಶನ್ ಪೇಪರ್ ಕೂಡ ಫುಲ್ ಕನ್ಫ್ಯೂಷನ್, ಟಿ ಇ ಟಿ ಕ್ವಶನ್ ಪೇಪರ್. ಅದಾದಮೇಲೆ ಸೆಕೆಂಡ್ ಟೈಮ್ ಹೋದೆ, ಸೆಕೆಂಡ್ ಟೈಮು ಹಂಗಾಯಿತು. 3ನೇ ಟೈಮ್ ಹೋದೆ, ಆವಾಗೂ ಹಂಗಾಯಿತು. ಯಾವಾಗ 2019-20ರಲ್ಲಿ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನೆಲ್ಗಳು ಚೆನ್ನಾಗಿ ಏನು ಓದಬೇಕು ಏನು ಓದಬಾರ್ದು ಅನ್ನೋದನ್ನು ಎಲ್ಲನೂ ಹೇಳ್ಕೊಡಕ್ಕೆ ನಿಂತರು. ಆವಾಗ ಗೊತ್ತಾಯಿತು ಸೋಷಲ್ಗೆ ನಮ್ಮ ಕರ್ನಾಟಕ ಸರ್ಕಾರಿ ಸ್ಕೂಲಲ್ಲಿ ಕೊಡುವಂಥ ಇದು ಕನ್ನಡ ಮೀಡಿಯಮ್ ಆದವ್ರಿಗೆ ಕನ್ನಡ ಮೀಡಿಯಮ್ ಬುಕ್ಸ್ ಇರ್ತಾವಲ್ಲ, ಸಮಾಜ ವಿಜ್ಞಾನ, ಅವೆಲ್ಲ ಬುಕ್ಸ್ ಓದ್ಕೋಬೇಕು. ಸೋಷಲ್ಗೆ 6 to 10th ಓದಬೇಕು ಟಿ ಇ ಟಿ ಎಕ್ಸಾಮ್ಗೆ. ಸೋಷಲ್ ಆಗಿದ್ರೆ ಕನ್ನಡ ಮೀಡಿಯಮ್ಮು ಸೋಷಲ್ 6 to 8 ಪುಸ್ತಕಗಳನ್ನು ಓದಬೇಕು ಸೋಷಲ್ಗೆ. ಇನ್ನು ಸೈಕಾಲಜಿಗೆ ನಾನು ಏನು ಓದೀನಿ ಅಂತಂದ್ರೆ ಇದು ಕೊಂಗ್ವಾಡ ಮತ್ತು ಯೂಟ್ಯೂಬ್ ಚಾನೆಲ್ಗಳನ್ನ ವಾಚ್ ಮಾಡ್ತಾಯಿದ್ದೆ. ಕೊಂಗ್ವಾಡದಲ್ಲಿ ಅಷ್ಟು ನಾನು ಒಂದು 2-3 ಸಲ ಓದೀನಿ ಕೊಂಗ್ವಾಡ ಅವ್ರದ್ದು ಪುಸ್ತಕನ ಸೈಕಾಲಜಿ. ಬಟ್ ಬೇಗ ಅರ್ಥ ಆಗಲ್ಲ, ತುಂಬ ಲೆಂತಿ ಐತಿ ಬುಕ್ಸು. ಅದ್ರಾಗ ಒಂದು ಸ್ವಲ್ಪ ಓದೋದು ಮತ್ತು ಯೂಟ್ಯೂಬ್ ಚಾನೆಲ್ ನೋಡಿದಾಗ ಅವಾಗ ಒಂದು ಸ್ವಲ್ಪ ಅರ್ಥ ಆಕೈತಿ. ಆಮೇಲೆ ಇನ್ನು ಸಾಮಾನ್ಯ ಕನ್ನಡ ಇರುತ್ತೆ ಟಿ ಇ ಟಿಗೆ. ಸಾಮಾನ್ಯ ಕನ್ನಡನೂ ನಾನು ಕೂಡ ಇದರಲ್ಲೇ ನೋಡ್ಕೊಂಡಿನಿ, ಯೂಟ್ಯೂಬಲ್ಲೇ ನೋಡ್ಕೊಂಡಿನಿ. ಆಲ್ಮೋಸ್ಟು ಈಸಿ ಇರ್ತೈತಿ. ಹಾಗಾಗಿ ಈಸಿ ಇರುತ್ತಂದ್ರೂ ಕೆಲವೊಂದಿಷ್ಟು ಸಂಧಿಗಳು, ಸಮಾಸಗಳು, ಆಮೇಲೆ ಏನೇನು ಗ್ರಾಮರ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ಒಂದು ಸ್ವಲ್ಪ ಮಾರ್ಕಸ್ ಲೆಸ್ ಹಾಕವು. ನೀಟಾಗಿ ನಾವು ಕನ್ನಡ ಸರ್ಕಾರಿ ಶಾಲೆ ಕನ್ನಡ ಪುಸ್ತಕಗಳನ್ನ ಓದಿದ್ರೂ ಕೂಡ 30 ತೆಗಿಬೋದು, ಇಲ್ಲಾಂದ್ರೆ 30ಗೆ 29, 28 ತೆಗಿಬೋದು. ಬಟ್ ನನಗೆ ಅದು ಆ ಥರ ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ಇಂಗ್ಲೀಷನ್ನು ಕೂಡ ನಾನು ಆಲ್ಮೋಸ್ಟು ಯೂಟ್ಯೂಬ್ ಚಾನೆಲ್ನಲ್ಲೇ ನೋಡಿಕೊಂಡು ಹೋಗಿದ್ದು. ಆಮೇಲೆ ಮತ್ತಿನ್ನೇನಪ್ಪ ಅಂತಂದರೆ ಆಯಿತು, ಸೋಷಲು, ಕನ್ನಡ, ಇಂಗ್ಲೀಷು, ಸೈಕಾಲಜಿ, ಇವು 4 ಸಬ್ಜೆಕ್ಟ್ ಇರ್ತಾವೆ. ಮತ್ತಿನ್ನೊಂದು ಯಾವುದು, ಅಷ್ಟೇ 4 ಸಬ್ಜೆಕ್ಟು ಟಿ ಇ ಟಿಗೆ. ಅವನ್ನೆಲ್ಲ ನಾನು ಸೋಷಲ್ ಅಂತೂ ಪುಸ್ತಕನ ಓದ್ಕೊಂಡಿದ್ದೆ ಮತ್ತು ಯೂಟ್ಯೂಬ್ ಚಾನೆಲ್ ನೋಡಿದ್ದೆ. ಹಿಂಗೆ ನೋಡಿ ಓದ್ಕೊಂಡು ಪಾಸ್ ಮಾಡ್ಕೊಂಡಿನಿ. ಜಾಸ್ತಿ ಏನು ಸ್ಕೋರ್ ಆಗಿಲ್ಲ, ಬರೀ 92 ಆಗಿತ್ತು. ಇನ್ನು ನೆಕ್ಸ್ಟ್ ಟೈಮ್ ಪಾಸ್ ಆದಾಗ 84 ಆಗಿತ್ತು ಅಷ್ಟೇ, 84 ಆಗಿತ್ತು ಅಷ್ಟೇ. ಹಾಗಾಗಿ ಇಷ್ಟೇ ಆಗೈತಿ. ಆದರೂ ಪರವಾಗಿಲ್ಲ, ಪ್ರಯತ್ನ ಮಾಡ್ತೀನಿ. ಎಲಿಜಿಬಲ್ ಆಗಿದ್ದೀನಿ, ಮುಂದೆ ಪ್ರಯತ್ನ ಮಾಡ್ತೀನಿ. ಇನ್ನೊಂದು ಇವಾಗ ಕರೆದ್ರು ಅಂದರೆ ಇನ್ನು ಯಾವಾಗ ಕರೀತಾರೋ ಹೇಳೋಕ್ಕಾಗಿಲ್ಲ. ಟೀಚರ್ ಪೋಸ್ಟು ಇದು ಒಂದು ಅವಕಾಶನ ನಾವು ಸದುಪಯೋಗ ಪಡಿಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಎಕ್ಸಾಮ್ಗಳನ್ನ ಬರಿತಾ ಇದ್ದೀನಿ. ಇದು ಸ್ಕೂಲ್ ಟೀಚರ್ ಪೋಸ್ಟ್ಗೆ ನಾನು ಯಾವಾಗಾದರೂ ಶೇರ್ ಮಾಡ್ಕೊತಾನೆ ಇರ್ತೀನಿ ವಿಡಿಯೋದಲ್ಲಿ, ನಾನು ಟೀಚರ್ ಪೋಸ್ಟ್ಗೆ ಎಕ್ಸಾಮ್ ಬರಿತಾ ಇದ್ದೀನಿ ಅಂತೇಳಿ. ಕೆಲವೊಬ್ರು ಏನಂತಂದ್ರೆ ನಾನು ವಿಡಿಯೋ ದಿನ ನೋಡ್ತೀನಿ, ನಿಮ್ಮ ವಿಡಿಯೋ ದಿನ ನೋಡ್ತೀನಿ, ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಇದು ವಾಟ್ಸಪ್ಪಲ್ಲಿ ಬಂದುಬಿಟ್ಟು ಏನು ಓದ್ತೀರಿ ಏನಿಲ್ಲ ಅದನ್ನೆಲ್ಲ ಕೇಳ್ತಾರೆ. ದಿನ ನೋಡೋರಾದರೆ ಆ ಥರ ಕ್ವಶನ್ ಕೇಳೋಕ್ಕೆ ಅವಕಾಶನೇ ಇರಲ್ಲ. ಯಾಕಂದ್ರೆ ದಿನ ನೋಡೋರಿಗೆ ಎಲ್ಲನೂ ನನ್ನ ಬಗ್ಗೆ ಗೊತ್ತಿರ್ತೈತಿ. ಮತ್ತು ಬಂದು ವಾಟ್ಸಪ್ಪಲ್ಲಿ ಹೆಂಗೆ ಕೇಳೋಕ್ಕಾಗುತ್ತೆ ಹೇಳ್ರಿ. ಹಂಗೆ ಕೆಲವೊಬ್ರು ನೋಡೋಂಗಿಲ್ಲ, ವಿಡಿಯೋ ಪೂರ್ತಿ ನೋಡೋಂಗಿಲ್ಲ, ಡೈಲಿ ವಿಡಿಯೋ ನೋಡೋದಿಲ್ಲ. ಅವಾಗ ಏನಾಕೈತಿ, ಅದು ಸ್ಕಿಪ್ ಆಗಿಬಿಟ್ಟಿರ್ತೈತಲ್ಲ, ಆ ವಿಡಿಯೋ ಗೊತ್ತಾಗಂಗಿಲ್ಲ. ವಾಟ್ಸಪ್ನಾಗ ಬಂದು ಮೆಸೇಜ್ ಹಾಕ್ತಾರೆ. ನಾನು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮನೆ ಕೆಲಸ, ಓದೋದು, ಇಕ್ಕಿನ ನೋಡ್ಕೊಳೋದು, ಅಡುಗೆ ಮಾಡೋದು ಯಾವಾಗ ಮಾಡಲಿ ಹೇಳ್ರಿ. ಇಷ್ಟು ಚೆನ್ನಾಗಿ ಓದ್ಕೊಂಡು ಹೋದ್ರೆ ಸ್ಕೋರ್ ಮಾಡ್ಬೋದು. ಟೈಮ್ ಸಿಕ್ಕಾಗ ಓದ್ಕೊಳ್ತೀನಿ ನನಗೆ ನೋಡ್ತಿರಲ್ಲ ನಮ್ಮ ಲೈಫ್ ಸ್ಟೈಲ್ ಹೆಂಗೈತಿ ಅಂತೇಳಿ. ಮನೆ ಕೆಲಸ ಸ್ವಲ್ಪ ನಮ್ಮ ಮನೆಯವ್ರು ಹೆಲ್ಪ್ ಮಾಡಿಕೊಡ್ತಾರೆ. ಬಟ್ ಬೆಳಿಗ್ಗೆ ಅಷ್ಟು ಮಾಡ್ತಾರೆ. ಆಫೀಸಿಗೆ ಹೋದ್ರೆ ಎಲ್ಲ ನಾನೇ ಮಾಡ್ಕೋಬೇಕಲ್ಲ, ಮನೆಯಂದೆಲ್ಲ ನಾವೇನು ನೋಡ್ಕೊಳೋದು. ಹಾಗಾಗಿ ಪರವಾಗಿಲ್ಲ, ಅಷ್ಟಾದರೂ ಮಾಡಿದ್ದೀನಲ್ಲ ಅನ್ನೋದೊಂದು ಖುಷಿ ಐತಿ. ಟಿ ಇ ಟಿ ಪಾಸ್ ಮಾಡ್ಕೊಂಡು ಟಿ ಇ ಟಿ ಪಾಸ್ ಮಾಡಿ 4 ವರ್ಷ ಆಯ್ತು. ನಾನು ಇನ್ನೂ ಕರೆದಿಲ್ಲ ಟೀಚರ್ ಪೋಸ್ಟು. ಏನು ಮಾಡ್ತೀರಿ ಹೀಗೆ. ಅದಕ್ಕೆ ಚೆನ್ನಾಗಿ ಓದಿದ್ರೆ ಏನಾದರೂ ಮಾಡೋಕ್ಕಾಗುತ್ತೆ. ಸುಮ್ಮನೆ ನಾವು ಹೋಗಿ ಎಕ್ಸಾಮ್ ಬರಿತೀನಿ ಅಂದ್ರೆ ಆಗಿಲ್ಲ. 3 ಸಲ ಎಕ್ಸ್ಪೀರಿಯೆನ್ಸ್ ಆಗೈತೆ ನನಗೆ. ಓದಲಾರ್ದ ಹೋದ್ವಿ ಅಂದರೆ ಏನು ಪ್ರಯೋಜನ ಇಲ್ಲ. ಓದ್ಬಿಟ್ಟು ಎಕ್ಸಾಮಿಗೆ ಹೋದ್ರೆ ಏನಾದರೂ ಒಂದು ಮಾರ್ಕಸ್ ತೊಗೊಳಕ್ಕೆ ಅವಕಾಶ ಆಗುತ್ತೆ. ಇಲ್ಲಾಂದ್ರೆ
ನೋ ಯೂಸ್, ದುಡ್ಡು ವೇಸ್ಟ್ ಆಗುತ್ತೆ ಅಷ್ಟೇ. ಏನು ಮಾಡಿದ್ರಿ, ನನಗೆ ಫಸ್ಟಿಂದನೇ ಗೊತ್ತಿದ್ಬಿಟ್ಟು ನನಗೆ ಇದೇ ಬುಕ್ಸ್ಗಳನ್ನ ಓದ್ಬೇಕು ಅನ್ನೋದು ಗೊತ್ತಿದ್ದಿದ್ರೆ ನಾನು ಬೇರೆ ಪುಸ್ತಕನ ಓದ್ತಿದ್ದಿಲ್ಲ. ಎಷ್ಟೊಂದು ಪುಸ್ತಕ ತರಿಸೀನಿ, 3 ಪುಸ್ತಕ ತರಿಸೀನಿ. ಇದು ಹಿಸ್ಟ್ರಿ ಮತ್ತು ಎಕನಾಮಿಕ್ಸು, ಇನ್ನೊಂದು ಯಾವುದು ಸೈಕಾಲಜಿ ಅಂತ ಓದ್ತೀನಿ ಬಿಡ್ರಿ, ಯೂಸ್ ಐತಿ. ಎಕನಾಮಿಕ್ಸು ಓದಬೇಕು ಮತ್ತು ಹಿಸ್ಟ್ರಿ ಓದಬೇಕು, ಬಟ್ ಅವೆಲ್ಲ ಆ ಥರ ಬುಕ್ಸ್ಗಳು. ಬಟ್ ಇಲ್ಲಿ ಎಕ್ಸಾಮ್ ಕೇಳೋದು ಗೌರ್ಮೆಂಟ್ ಸ್ಕೂಲ್ ಬುಕ್ಸ್ಗಳನ್ನು ಅವರು ಓದ್ಕೊರಿ ಅಂತಾರೆ, ಮತ್ತು ಅವ್ರು ರೆಫರ್ ಮಾಡಿದ್ದು ಅದರನ್ನೇ ಕೇಳ್ತಾರೆ. ಗೌರ್ಮೆಂಟ್ ಸ್ಕೂಲ್ ಬುಕ್ಸಿಂದ ಬಿಟ್ಟು ಬೇರೆ ಇನ್ನೇನು ಕೇಳೋಂಗಿಲ್ಲ. ಆದಷ್ಟು ಗೌರ್ಮೆಂಟ್ ಸ್ಕೂಲ್ ಬುಕ್ಸ್ಗಳನ್ನು ಓದೋದು ಬೆಸ್ಟ್. ಇಷ್ಟ ನೋಡಿರಿ, ಟಿ.ಗೆ ನಾನು ಓದಿದ್ದು ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೊಂಡಿನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊತೀನಿ. ಈಗ ಓದ್ಕೊತೀನಿ, ಇನ್ನೊಂದು ಸ್ವಲ್ಪ ಐತಿ, ಒಂದು ಪಾಠ ಓದಾಕತ್ತಿದ್ದೆ, ಮತ್ತು ನೆನಪಾದ್ಬಿಟ್ಲೆ ವೀಡಿಯೋ ಮಾಡ್ಕೊಂಬಿಟ್ರೆ ಅದು ಮಾಡಿಬಿಡ್ತೀನಿ. ಮತ್ತು ಆಮೇಲೆ ಮಾಡಿದ್ರೆ ಹತ್ಬಿಡು ಅಂತ ಬಿಟ್ಟೆ ಅಂದರೆ ನೆನಪಾಗಿಲ್ಲ. ಅದಕ್ಕೆ ಶೇರ್ ಮಾಡ್ಕೊಂಡ್ರಾಯ್ತು, ಯಾರಿಗಾದರೂ ಒಬ್ಬರಿಗೆ ಆದರೂ ಹೆಲ್ಪ್ ಆಗುತ್ತಲ್ಲ, ಅಷ್ಟೇ ಸಾಕು. ಈಗ ನೋಡಿರಿ, ಕಂಪ್ಯೂಟ್ರಲ್ಲಿ ಒಂದು ಪಾಠನ ಓದ್ಕೊಂಬಿಟ್ಟು ನವ್ಯನ ಮನಗಿಸಿದೆ, ಮಕ್ಕೊಂಡ್ಲಕ್ಕೆ ಮಕ್ಕೊಂಡ್ಮೇಲೆ ಇವಾಗ ನಾನು ಬುಕ್ಸಲ್ಲಿ ಓದ್ತಾಯಿದ್ದೀನಿ. ಆದಷ್ಟು ಬುಕ್ದಿಂದನೂ ಓದೋದು ಭಾಳ ಬೆಟರ್. ಬಟ್ ಗೌರ್ಮೆಂಟ್ ಬುಕ್ಸ್ಗಳು ಇಲ್ಲಿ ನಾವು ಸಿಟಿಯಲ್ಲಿ ಇರೋದ್ರಿಂದ ಸಿಗೋದು ಭಾಳ ಕಷ್ಟ ಆಗುತ್ತೆ. ಕೇಳಿದ್ರೂ ಕೊಡೋಂಗಿಲ್ಲ ಕೆಲವೊಬ್ಬರು, ಹಾಗಾಗಿ ಕೇಳೋಕೆ ಹೋಗಂಗಿಲ್ಲ. ಎಲ್ಲ ಕಂಪ್ಯೂಟ್ರಲ್ಲಿನ ಡೌನ್ಲೋಡ್ ಮಾಡಿ ಇಟ್ಕೊಂಡೀನಿ. ಕೆಲವೊಂದಿಷ್ಟು ಟ್ಯಾಬಲ್ಲಿ, ಕೆಲವೊಂದಿಷ್ಟು ಮೊಬೈಲ್ನಾಗಂತೂ ಮಾಡಿ ಇಟ್ಕೊಳಲ್ಲ. ಯಾಕಂದ್ರೆ ನಾನು ಯೂಟ್ಯೂಬ್ ಚಾನೆಲ್ ಮಾಡ್ತೀನಲ್ಲ, ಸ್ಪೇಸ್ ಭಾಳ ಮುಖ್ಯ ಆಗುತ್ತೆ ನಮಗೆ. ಹಾಗಾಗಿ ವಿಡಿಯೋ ಮಾಡಿದ ತಕ್ಷಣ ಡಿಲೀಟ್ ಮಾಡೋಕ್ಕೂ ಆಗೋಲ್ಲ, ಅಪ್ಲೋಡ್ ಮಾಡಿದ ತಕ್ಷಣವೂ ಡಿಲೀಟ್ ಮಾಡೋಕ್ಕಾಗಲ್ಲ. ಅಪ್ಲೋಡ್ ಮಾಡಿದ ಮೇಲೆ ಡಿಲೀಟ್ ಮಾಡ್ಕೋಬೋದು, ಬಟ್ ಹಾಗೆ ಕೆಲಸದಾಗ ಮರ್ತು ಹೋಗ್ಬಿಟ್ಟಿರ್ತೀವಿ. ಸ್ಪೇಸ್ ಭಾಳ ಮುಖ್ಯ ಆಗುತ್ತೆ ಯೂಟ್ಯೂಬ್ ಚಾನಲ್ ಮಾಡೋರಿಗೆ. ಹಂಗಾಗಿ ಟ್ಯಾಬು ಮತ್ತು ಕಂಪ್ಯೂಟ್ರಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡು ಓದ್ತಾಯಿದ್ದೀನಿ. ಇವಾಗ ಇಂಗ್ಲೀಷ್ ಡಿಸ್ಕ್ರಿಪ್ಷನ್ ಪರೀಕ್ಷೆಗೆ ಓದ್ಕೊತಾ ಇದ್ದೆ, ಇಂಗ್ಲೀಷ್ ಸಬ್ಜೆಕ್ಟು. ಕೆಲವೊಂದಿಷ್ಟು ಕ್ವಶನ್ ಆನ್ಸರು ಮತ್ತು ಅವು ಇಮೇಲ್ ರೈಟಿಂಗು ಆ ಥರದ್ವೆಲ್ಲ ಇರ್ತಾವೆ, ಅದನ್ನೆಲ್ಲ ಓದ್ಕೊತಾ ಇದ್ದೆ, ನೋಡ್ತಾ ಇದ್ದೆ. ಅದಾದಮೇಲೆ ಕೆಲವೊಂದಿಷ್ಟು ಕಂಪ್ಯೂಟರ್ ನೋಟ್ಸನ್ನು ರೈಟಿಂಗ್ ಅಂದರೆ ಬರೆದು ಇಟ್ಕೊಂಡಿದ್ದೆ, ಅದನ್ನು ರಿವಿಷನ್ ಮಾಡ್ತಾಯಿದ್ದೀನಿ. ಕ್ಲಾಸ್ ಕೇಳ್ತಾನೆ, ಮತ್ತು ಒಂದು ಸಲ ಕ್ಲಾಸ್ ಕೇಳ್ತೀನಿ, ಆಮೇಲೆ ನೋಟ್ಸ್ ಬರ್ಕೊಂಡಾದಮೇಲೆ ಈಗ ಅದನ್ನು ರಿವಿಷನ್ ಮಾಡ್ತಾಯಿದ್ದೀನಿ. ಹಾಗೆ ಬರೆದು ಇಟ್ಬಿಟ್ರೆ ಅವು ಹಾಗೆ ಅಲ್ಲೇ ಕೂತ್ಕೊಂಡ್ಬಿಡ್ತಾವೆ. ಹಂಗಾಗಿ ಬರೆದಿದ್ದನ್ನು ಆಗಾಗ ನಾವು ತೆಗೆದು ರಿವಿಷನ್ ಮಾಡ್ತಾಯಿದ್ವಿ ಅಂದರೆ ನೆನಪಲ್ಲಿ ಇರ್ತೈತಿ. ಅದಕ್ಕೆ ಕಂಪ್ಯೂಟ್ರ್ ಓದ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಟೋಟಲ್ ಸೋಷಲ್ ಓದ್ಕೊಂಡೆ, ಇಂಗ್ಲೀಷ್ ಓದ್ಕೊಂಡೆ, ಈಗ ಕಂಪ್ಯೂಟ್ರನ್ನು ಓದ್ಕೊಳಕತ್ತೀನಿ. ಟೈಮ್ ಹಚ್ಚಿ ಓದೋದಿಲ್ಲ, ಒಂದೊಂದು ಸಲ ಟೈಮ್ ಹಚ್ಚಿ ಓದ್ತಿರ್ತೀನಿ. ಯಾವ ಸಬ್ಜೆಕ್ಟ್ ಓದ್ತಾ ಇರ್ತೀನಲ್ಲ ಅವಾಗ ಬೇಜಾರಾಯಿತು ಅಂದರೆ ಮತ್ತು ಬೇರೆ ಸಬ್ಜೆಕ್ಟ್ ತೊಗೊಂಡು ಓದ್ಕೊತಿರ್ತೀನಿ. ಕೆಲವೊಂದಿಷ್ಟು ಪಾಯಿಂಟ್ಸ್ ಇರ್ತಾವಲ್ಲ, ಅವನ್ನ ಹೈಲೈಟ್ ಅಂದರೆ ಕೆಳಗಡೆ ಅಂಡರ್ಲೈನ್ ಮಾಡಿಬಿಟ್ರೆ ನೆಕ್ಸ್ಟ್ ಟೈಮು ನಾವು ರಿವಿಷನ್ ಮಾಡಬೇಕಾದ್ರೆ ಹೈಲೈಟ್ ಏನಿರುತ್ತೆ ಅದನ್ನು ಮಾತ್ರ ಓದ್ಕೊತ ಹೋಗ್ಬೋದಾ ಅಂತ ಹೇಳ್ಬಿಟ್ಟು ಅಂಡರ್ಲೈನ್ ಮಾಡ್ಕೊತ ಓದಾಕತ್ತೀನಿ. ಇನ್ನೇನು ಭಾಳ ದಿವಸ ಹೋಗೋದಿಲ್ಲ ಟೀಚರ್ ಪೋಸ್ಟು, ಆದಷ್ಟು ಬೇಗ ಕರೆದ್ಬಿಡ್ತಾರೆ. ಈಗ ಆಲ್ರೆಡಿ C&R ರೂಲ್ ಬಿಟ್ಟಾರೆ, ಇನ್ನೊಂದು 15 ದಿವಸ ಆಯಿತು ಅಂತಂದರೆ ನೋಟಿಫಿಕೇಷನ್ನು ಬಿಟ್ಬಿಡ್ತಾರೆ, ಅಪ್ಲಿಕೇಶನ್ನು. ಆವಾಗ ಇನ್ನೂ ಸ್ಟ್ರೆಸ್ ಆಗುತ್ತೆ, ಇನ್ನೂ ಭಯ ಆಕೈತೆ. ಅವಾಗ ಎಷ್ಟೊಂದು ಸಬ್ಜೆಕ್ಟ್ ಇರುತ್ತೆ, ಆ ಸಬ್ಜೆಕ್ಟ್ನೆಲ್ಲ ಓದಬೇಕು ಮತ್ತು ಬರೆಯೋದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಈಗಿನ ಕಾಲದಾಗ ಗೌರ್ಮೆಂಟ್ ಜಾಬ್ ಸಿಗೋದು ಭಾಳ ಅಂದ್ರೆ ಭಾಳ ಕಷ್ಟ ಐತಿ. ಭಾಳ ಕಾಂಪಿಟೇಷನ್ ಹೆಂಗೈತಿ ಹಂಗೆ ಟಫಾಗಿ ಕ್ವಶನ್ ಪೇಪರ್ ತೆಗಿತಾರೆ, ಮತ್ತು ಸಿಲೆಬಸ್ಸನ್ನು ಕೂಡ ಹಂಗೆ ಟಫ್ ಮಾಡಿಟ್ಟಾರ. ಮತ್ತು ಎಕ್ಸಾಮ್ ಪ್ಯಾಟ್ರನ್ನು ಕೂಡ ಅಷ್ಟೇ, ಪ್ಯಾಟ್ರನ್ನು ಕೂಡ ಚೇಂಜ್ ಮಾಡಿಬಿಟ್ರು ಈ ಸಲ. ಏನು ಮಾಡೋಕ್ಕಾಗಲ್ಲ, ನಾವು ಓದಿದ್ವಲ್ಲ. B.Ed ಮುಗಿದ ತಕ್ಷಣ ನಾನು ಎಕ್ಸಾಮ್ ಏನಾದರೂ ಬರೆದಿದ್ದೆ ಅಂದರೆ ಅವಾಗ ಆಗಿಬಿಡ್ತಿತ್ತು. ಯಾಕಂದ್ರೆ ಅವಾಗ ಸಿಂಗಲ್ ಲೈನ್ ಕ್ವಶನ್ ಆನ್ಸರ್ ಇತ್ತು. ನಾನು ಹಳೆ ಪುಸ್ತಕ ಐತಿ ನನ್ನ ಹತ್ರ ಒಂದು, ಅದರಲ್ಲಿ ಹಳೆ ಕ್ವಶನ್ ಪೇಪರ್ ಇದ್ದಾವೆ. ಅವೆಲ್ಲ ಎಷ್ಟು ಈಸಿ ಅದಾವೆ. ಈಗ ನೋಡಿಬಿಟ್ರೆ ಅಯ್ಯೋ ದೇವ್ರು, ಯಾವಾಗಲೇ ಮಾಡ್ಕೊಂಬಿಟ್ಟಿದ್ರೆ ಆಗಿ ಹೋಗ್ತಿತ್ತು. ಅವಾಗ ಈ ಬುದ್ಧಿನೇ ಬರಲಿಲ್ಲಲ್ಲ ಅನಿಸ್ಬಿಡ್ತು. ಮಿಂಚಿ ಹೋದ ಕಾಲಕ್ಕೆ ಚಿಂತೆ ಇಲ್ಲ ಅಂತ ಹೇಳ್ಬಿಟ್ಟು ಮುಂದುವರಿತಾ ಇರಬೇಕು. ಇವಾಗ ಏನೈತಿ ಅದನ್ನು ಸ್ವೀಕರಿಸಲೇಬೇಕಾಗುತ್ತೆ. ಅದರಿಂದ ಜಯಿಸ್ತೀವೋ ಸೋಲ್ತೀವೋ ಗೊತ್ತಿಲ್ಲ, ಪ್ರಯತ್ನ ನಮ್ಮದು, ಫಲ ದೇವ್ರಿಗೆ ಅಂತಾರಲ್ಲ, ಫಲ ಕೊಡೋದು ದೇವ್ರಿಗೆ ಬಿಟ್ಕೊಟ್ಟಿದ್ದು. ಒಂದು ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲಲ್ಲ, ಹೌದಿಲ್ರಿ? ಹಾಗಾಗಿ ಪ್ರಯತ್ನ ಮಾಡೋದು. ಹಿಂಗೆ ಎಷ್ಟು ಓದ್ಕೊತಾ ಇದ್ದೀನಿ. ಕೆಲವೊಬ್ಬರು ನೋಡ್ತಾ ಇದ್ದಾರೆ ಈಗೀಗ ನನ್ನ ಚಾನೆಲ್ಗಳನ್ನು. ನಿನ್ನೊಬ್ಬರು ಕಮೆಂಟ್ ಹಾಕಿದ್ರು, ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು, ಟೀಚರ್ ಎಕ್ಸಾಮ್ ಬರೆಯೋರು.
ಖುಷಿ ಆಕೈತಿ ತಲುಪ್ತಾ ಇದ್ದಾವಲ್ಲ ಅಂಥವ್ರಿಗೆ, ನಮ್ಮ ಥರ ಓದೋರ್ಗಿನ ನಾನು ವೀಡಿಯೋ ತಲುಪ್ತಾ ಇದ್ದಾವಲ್ಲ ಅನ್ನೋದೊಂದು ಖುಷಿ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ನೋಡಿದ್ರಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು.